ಮ್ಯಾನೇಜ್ಮೆಂಟ್ ಪ್ರತಿಯೊಬ್ಬರಿಗೂ ಕೂಡ ಬಿಡ್ ಮಾಡ್ತಾ ಇದೆ. ಈವನ್ ಈ ಥರದ ಪ್ಲೇಯರ್ ಮೇಲೆ ಬಿಡ್ ಮಾಡ್ತಿಲ್ಲ ಅಂತಿಲ್ಲ, ಎಲ್ಲರೂ ಕೂಡ ಬಿಡ್ ಮಾಡ್ತಾರೆ, ಬಟ್ ಟ್ರೈ ಮಾಡ್ತಿಲ್ಲ. ಅಲ್ಲಿವರೆಗೂ ಯಾಕೆ ಮೊದಲೇ ಫಿಕ್ಸ್ ಆಗಿತ್ತು ಅಥವಾ ಬೇರೆ ಮ್ಯಾನೇಜ್ಮೆಂಟ್ನವ್ರಿಗೆ ಬಿಟ್ಟು ಕೊಡಬೇಕು ಅನ್ನೋ ಥರದ ಮೈಂಡ್ ಸೆಟ್ ಏನಾದರೂ ಇತ್ತಾ ಅಂತ? ಸರ್, ಯಾಕೆ ಫಿಕ್ಸ್ ಆಗಿಲ್ಲ, ಆ ಫಿಕ್ಸ್ ಅನ್ನೋ ಪದನೇ ಕರೆಕ್ಟಾಗಿಲ್ಲ. ಸೊ ಅದನ್ನು ತೆಗೆದುಬಿಡೋಣ. ಅದಕ್ಕೆ ಮುಂಚೆ ಏನಾಯಿತು ಅಂತ ಅಬ್ಸರ್ವ್ ಮಾಡ್ಬೇಕು ನಾವು. ವಿಲ್ ಜಾಕ್ಸ್ ಬರೋಕ್ಕೆ ಮುಂಚೆ ಟಿಮ್ ಡೇವಿಡ್ ಬರ್ತಾರೆ. ನನಗೆ ಒಬ್ಬ ಫಿನಿಷರ್ ಬೇಕಾಗಿತ್ತು. ನನ್ನ ಟಾಪ್ ಆರ್ಡ್ರಲ್ಲಿ ನನಗೆ ಫಿಲ್ ಸಾಲ್ಟ್ ಸಿಕ್ಬಿಟ್ಟ ಮೇಲೆ ನನಗೆ ಅಲ್ಲಿ ಇನ್ನೊಬ್ಬ ಓಪನಿಂಗ್ ಬ್ಯಾಟರ್ ಅಥವಾ ಟಾಪ್ ಆರ್ಡರ್ ಬ್ಯಾಟರ್ ಬೇಕಾಗಿಲ್ಲ. ಲಿಯಮ್ ಲಿವಿಂಗ್ಸ್ಟನ್ನ ತೊಗೊಂಬಿಟ್ಟಿದ್ದೀನಿ, ರಜತ್ ಪಟಿದಾರ್ ಇದ್ದೇ ಇದ್ದಾರೆ. ಈ ಥರ ಇರುವಾಗ ನನಗೆ ವಿಲ್ ಜಾಕ್ಸ್ ನೀವು ಅಬ್ಸರ್ವ್ ಮಾಡಿದರೆ ಅವ್ರು ಆಡೋದು ಟಾಪ್ 3ಲಿ. ನನ್ನ ಟಾಪ್ 3 ಆಲ್ರೆಡಿ ಫಿಲ್ ಆಗೋಗಿದೆ. ನನಗೆ ಬೇಕಾಗಿದ್ದು ಒಬ್ಬ ಫಿನಿಷರ್. ನೀವು ಲಾಸ್ಟ್ ಸೀಸನ್ ಅಬ್ಸರ್ವ್ ಮಾಡಿದ್ರೆ ನಮಗೆ ಫಿನಿಷರ್ಗಳು ಯಾರಿದ್ದಿದ್ದು? ಅನುಜ್ ರಾವತು, ಮೈಪಾಲ್ ಲೋಮ್ರೋರು, DK ಒಂದು ಹಂತಕ್ಕೆ ಬಿಟ್ಟರೆ ನಮ್ಮದು ಫಿನಿಷಿಂಗ್ ಸ್ಟ್ರಾಂಗ್ ಆಗೇ ಇರಲಿಲ್ಲ. ಸೊ ಈ ಸತಿ ಯೋಚನೆ ಮಾಡಿದ್ದೇನಪ್ಪ ಅಂದರೆ ನನಗೆ ಒಳ್ಳೆ ಫಿನಿಷರ್ ಬೇಕು ಅಂತ. ಟಿಮ್ ಡೇವಿಡ್ನ ನಾನು ತೊಗೊಂಬಿಟ್ಮೇಲೆ ವಿಲ್ ಜಾಕ್ಸು ನಂಗೆ ಲಕ್ಸುರಿ ಆಗೋಗಿದೆ.